ಪಟ್ನದಿಂದ ಬಂದ್ಯಲ್ಲ, ಯಾವ್ದೋ ದೊಡ್ಡ ಕೆಲ್ಸಕ್ ಬಂದೆ ಅನ್ಕೊಂಡೆ. ಸೊಳ್ಳೆ ಹೊಡಿಯಕ್ಕ ಬಂದಿದ್ದು. ಏಯ್, ಸುಮ್ನೆ ಇರಿಟೇಟ್ ಮಾಡ್ದೆ. ಏಯ್, ನಿನ್ ಕೆಲ್ಸ ನೋಡ್ಕೊ ಹೋಗು. ನೋಡ್ಕೋತೀನಿ ಬಿಡು. ಇಲ್ಯಾಕ್ ಗುಡಾರ ಹಾಕಿದ್ಯಾ? ಯಾವ ಕೆಲ್ಸದ ಮೇಲೆ ಬಂದಿದ್ಯಾ? ಸೊಳ್ಳೆ ಹೊಡಿಯೋದಕ್ಕೇನೆ. ಹೊಡಿ ಹೊಡಿ, ಚೆನ್ನಾಗ್ ಹೊಡಿ. ಇಲ್ಲಿ ಸೊಳ್ಳೆ ಏನಾದ್ರೂ ಕಡಿಮೆ ಆದ್ರೆ ಹೇಳು. ಊರಲ್ಲಿ ಎಲ್ರ ಹತ್ರ ಮಾತಾಡಿರ್ತೀನಿ. ದಿನ ಒಂದ್ ಮನೇಲಿ ಹೊಡೆದ್ರಾಯ್ತು. ಓ ಗಾಡ್, ಇಲ್ಲಿ ಸೊಳ್ಳೆಗಳು ರಕ್ತ ಕುಡಿತಾ ಇದ್ರೆ ಮನುಷ್ಯರು ಪ್ರಾಣ ತೆಗೆಯೋ ತರ ಕಾಣಿಸ್ತಾರೆ. ಹಲೋ, ಏನು? ಈ ಊರಲ್ಲಿ ಮಸ್ಕಿಟೋ ಕ್ರೀಮ್ ಏನಾದ್ರೂ ಸಿಗುತ್ತಾ? ಅದೇ ಸೊಳ್ಳೆ ಕಚ್ಚದೆ ಇರೋದಕ್ಕೆ ಕ್ರೀಮ್ ಏನಾದ್ರೂ ಸಿಗುತ್ತಾ ಅಂತ. ಅಂತದ್ದೆಲ್ಲ ಇಲ್ಲೇನು ಸಿಗಲ್ಲ. ಬೇವಿನ ಸೊಪ್ಪು ಕರ್ಪೂರನ ಚೆನ್ನಾಗ್ ಜಜ್ಜಿ ಮೈಗೆಲ್ಲ ಹಚ್ಕೋ. ಸೊಳ್ಳೆ ನಿನ್ ಹತ್ರ ಕೂಡ ಬರಲ್ಲ. ಓಹೋ, ಈ ಊರಲ್ಲಿ ಎಲ್ರೂ ಹಾಗೆ ಹಚ್ಕೋತಾರ? ಹೌದು, ಆದ್ರೆ ಅದು ಮನುಷ್ಯಗಲ್ಲ, ಎಮ್ಮೆಗೆ. ನೊಣ ಕಚ್ಬಾರ್ದು ಅಂತ ಹಚ್ತೀವಿ. ಓ, ಐ ಸಿ. ಏಯ್, ಏನಂದ ನೀನು? ನಿನಗೂ ಕೆಲ್ಸಕ್ ಬರುತ್ತೆ, ಹಚ್ಕೋ ಅಂದೆ. ಏಯ್, ನನ್ನನ್ನು ಎಮ್ಮೆಗೆ ಹೋಲಿಸ್ತೀಯಾ? ಏಯ್, ನಿಂತ್ಕೋ. ಈ ಹುಡುಗಿ ಏನು ಒಳಗಡೆ ಹೋಗ್ತಿದ್ದಾಳಲ್ಲ? ಲತಕ್ಕ, ಗಿಡಕ್ಕೆಲ್ಲ ನೀರ್ ಹಾಕ್ದ್ಯಾ? ನಿನ್ನೆ ಹಾಕಿದ್ನಲ್ಲ ಸರ್ಸು. ನೆನ್ನೆ ತಿಂದ್ನಲ್ಲ ಅಂತ ಇವತ್ ಊಟ ಬಿಡಕ್ಕಾಗತ್ತಾ? ನಿನಗ್ ಮಾತ್ರ 3 ಹೊತ್ತು ಹೊಟ್ಟೆಗ್ ಬೇಕು, ಮತ್ತೆ ಗಿಡಕ್ ಬೇಡ್ವಾ? ಹೋಗು, ಹೋಗ್ ಹಾಕು. ಸರಿ ಸರಿ. ದಿನ ಹೇಳ್ಬೇಕು ನಿಂಗೆ. ಸುಬ್ಬಯ್ಯ, ಹೇಳಮ್ಮ. ದೊಡ್ಡಯ್ಯಂಗ್ ಔಷಧಿ ತಂದಾಯ್ತಾ? ಇಲ್ಲ ಸರ್ಸು. ಬೆಳಗ್ಗೆನೆ ತಗೊಂಡ್ ಬಾ ಅಂದಿದ್ನಲ್ಲ. ರಾತ್ರಿಗ್ ಔಷಧಿ ಬೇಕು ಸುಬ್ಬಯ್ಯ. ಗುಮಾಸ್ತಣ್ಣನ್ ಹತ್ರ ಚೀಟಿ ಕೇಳಿ ಔಷಧಿ ತಗೊಂಡ್ ಬಾ. ಹಾಗೆ ಇಸ್ತ್ರಿ ಬಟ್ಟೆನೂ ತಗೊಂಡ್ ಬಾ. ಹೋಗು. ಆಯ್ತಮ್ಮ ಸರ್ಸು. ಲಕ್ಷಮತ್ತೆ, ಅಭ್ಯಾಸ ಆಗಿ ಹಾಕಿದ್ಯೇನೋ. ಇವತ್ತು ದೊಡ್ಡಯ್ಯ ಈರುಳ್ಳಿ ತಿನ್ನಲ್ಲ. ಅಡ್ಗೆಗೆ ಈರುಳ್ಳಿ ಹಾಕ್ಬೇಡ. ನೆನ್ಪಿದೆ ಸರ್ಸು. ಆಮೇಲೆ ಮರ್ತೋಗಿ ನೀನ್ ಹಾಕ್ಬಿಟ್ರೆ ದೊಡ್ಡಯ್ಯಂಗೆ ತಿನ್ನಕ್ ಏನೂ ಇರಲ್ಲ. ಮರ್ತು ಹೋದ್ರೆ ನೀನ್ ಬಿಡ್ತೀಯಾ ಸರ್ಸು? ಯಜಮಾನ್ರು ಕಾಯ್ತಾ ಇದಾರೆ, ಹೋಗು. ಈ ಸರಸ್ವತಿ ಯಾರು? ನಮ್ ತಾತಯ್ಯನ ಮನೇಲಿ ಕೆಲಸ ಮಾಡೋರ ಮೇಲೆ ಇಷ್ಟೊಂದು ಅಧಿಕಾರ ಚಲಾಯಿಸ್ತಾ ಇದ್ದಾಳೆ. ಸರಸು, ಅಮ್ಮ ಸರಸು. ಏನ್ ಲಕ್ಷ್ಮಣ್ ತಾತ, ಈಗ ಬಂದಿದ್ಯಾ? ಯಜಮಾನ್ರ ನೋಡ್ಬೇಕಿತ್ತು ಸರಸು. ಏನಾಯ್ತಾತ? ದುಡ್ಡಿನ ವಿಷಯ ಸರಸು. ಯಜಮಾನ್ರ ಹತ್ರನೇ ಮಾತಾಡ್ಬೇಕು. ದೊಡ್ಡಯ್ಯ ಮಲ್ಕೊಂಡಿದ್ದಾರೆ ತಾತ. ಅದೇನೋ ನನಗ್ ಹೇಳು. ನಂಗ್ ಹೇಳಿದ್ರೆ ದೊಡ್ಡಯ್ಯಂಗ್ ಹೇಳ್ದಾಗೆ ತಾನೆ. ಏನಿಲ್ಲ ಸರ್ಸು, ಚಿಕ್ಕ ಮಗಳು ವಯಸ್ಸಿಗೆ ಬಂದವಳೆ. ಒಂದಷ್ಟು ಖರ್ಚಿರ್ತದಲ್ಲ, ಅದಕ್ಕೆ ಯಜಮಾನ್ರಿಗೆ ಹೇಳ್ಬಿಟ್ಟು ಹೋಗೋಣ ಅಂತ. ಅಷ್ಟೇ ತಾನೆ. ಬೇಕು ಅಂದ್ರೆ ದೊಡ್ಡಯ್ಯ ಇಲ್ಲ ಅಂತಾರ? ಇವತ್ತಾಗ್ದೇ ಇದ್ರೆ ನಾಳೆ ಖಂಡಿತ ಕೊಡ್ತಾರೆ. ನಾನ್ ದೊಡ್ಡಯ್ಯಂಗ್ ಹೇಳ್ತೀನಿ, ನೀನ್ ಹೊರಡು ತಾತ. ಆಗ್ಲಿ ಸರ್ಸು. ನನಗೆ ಹೇಳಿದ್ರೆ ತಾತಯ್ಯನಿಗೆ ಹೇಳ್ದ ಹಾಗೇನ? ನಾನು ಹೇಳಿದ್ರೆ ತಾತಯ್ಯ ಹೇಳ್ದ ಹಾಗೇನ? ಇದ್ಯಾಕೋ ಜಾಸ್ತಿ ಆಯ್ತಲ್ಲ. ಅಣ್ಣ, ಒಂದ್ ನಿಮಿಷ. ಏನಪ್ಪ? ನಿಮ್ಮನ್ನೊಂದು ಮಾತು ಕೇಳಲ್ಲ? ಆ ಹುಡುಗಿ ಯಾರು? ಆ ಮನೇಲಿ ಯಾಕಿದ್ದಾಳೆ? ಸರಸುನಾ? ಅವಳು ಯಜಮಾನ್ರಿಗೆ ಮಗಳಿದ್ದ ಹಾಗೆ. ಸರಸು ಏನು ಹೇಳಿದ್ರು ಯಜಮಾನ್ರಿಗೆ ಕೇಳ್ತಾರೆ. ತುಂಬಾ ಒಳ್ಳೆ ಹುಡುಗಿ ಕಣಪ್ಪ ಅವಳು. ಅಂದ್ರೆ ಈ ಸರಸ್ವತಿ ನಮ್ಮ ತಾತಯ್ಯನ್ನ ನೋಡ್ಕೋತಿದ್ದಾಳೆ ಅಂದ ಹಾಗಾಯ್ತು. ಯು ಹ್ಯಾವ್ ಗಾಟ್ ದ ಕನೆಕ್ಷನ್ ರಾಹುಲ್. ಈ ಸರಸುನ ಹಿಡ್ಕೊಂಡ್ರೆ ನನ್ನ ಕೆಲಸ ಆಗತ್ತೆ. ಆದರೆ ಅನಾವಶ್ಯಕವಾಗಿ ಇವಳ ಜೊತೆ ಜಗಳ ಆಡ್ಬಿಟ್ನಲ್ಲ. ಅವಶ್ಯಕತೆ ಇದ್ದಾಗ ತಲೆ ಬಾಗ್ಲೇಬೇಕು, ತಪ್ಪೇನಿಲ್ಲ. ಇದೇ ಬಿಸ್ನೆಸ್ಸಲ್ಲಿ ಬೇಸಿಕ್ ರೂಲ್ ಅಲ್ವಾ? ಇಲ್ಲಿ ತಲೆ ತಗ್ಸಿದ್ರೆ ಅಲ್ಲಿ ತಲೆ ಎತ್ತು ನಿಲ್ಬಹುದು.
ದೊಡ್ಡಯ್ಯ ಕಾಫಿ. ದೊಡ್ಡಯ್ಯ ಕಾಫಿ. ಏನು ಮತ್ತೆ ಯೋಚನೆ ಮಾಡ್ತಿದ್ಯಾ? ಹೀಗೆ ಮನೇಲೆ ಯೋಚನೆ ಮಾಡ್ಕೊಂಡು ಕೂರೋ ಬದ್ಲು ಸ್ವಲ್ಪ ಹೊರಗಡೆ ಓಡಾಡ್ಬೋದಲ್ಲ. ಹಾಗೆ ನದಿ ತೀರಕ್ಕೆ ಹೋಗಿ ನದಿ ಹತ್ರ ಓಡಾಡಿದ್ರೆ ಎಷ್ಟು ಹಾಯಾಗಿರುತ್ತೆ. ಸಾಕು, ಹೊರಗಡೆ ಹೋಗೋಣ ಬಾ ದೊಡ್ಡಯ್ಯ. ಬೇಡ ಸರ್ಸು, ಈ 4 ಗೋಡೆ ಮಧ್ಯೆ ನನ್ನ ಮಗ ಮನೆಯವರ ನೆನಪಿದೆ. ಅವ್ರ ಜೊತೆಗಿರೋ ಅವಕಾಶ ಅಂತೂ ಇಲ್ಲ. ಕನಿಷ್ಠ ಅವ್ರ ನೆನಪಿನ ಜೊತೆನೇ ಇರ್ತೀನಿ. ಅಯ್ಯೋ, ಹೀಗಂದ್ರೆ ಹೇಗೆ? ಅವ್ರು ಬರ್ತಾರೆ ಅಂತ ನಾ ಹೇಳಿದ್ದೀನಿ ತಾನೆ. ಆ ಆಸಲೆ ಬದುಕಿದ್ದೀನಿ. ಬಹುಶಃ ಆ ಆಸಲೆ ಹೋಗ್ತೀನಿ ಏನೋ. ಇಲ್ ನೋಡು, ಇದೇ ಮಾತೆ ಬೇಡ ಅಂದಿದ್ದು. ಎಲ್ಲಿಗೆ ಹೋಗ್ತೀಯಾ? ಮಕ್ಳು ಮೊಮ್ಮಕ್ಳು ಅವ್ರ ಮಕ್ಳು ಜೊತೆ ಕೂಡ ಆಟ ಆಡ್ತೀಯ. ಅಲ್ಲಿವರೆಗೂ ಆ ದೇವ್ರು ನಿನ್ನ ಕರ್ಕೊಂಡು ಹೋಗಲ್ಲ. ಹೀಗೆ ಹೀಗೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು ದೊಡ್ಡಯ್ಯ. ಹೌದು, ನಾಳೆ 24ನೇ ತಾರೀಕಲ್ವಾ ದೊಡ್ಡಯ್ಯ? ನಾಳೆ ನಿನ್ ಕೋರಿಕೆ ತೀರುತ್ತೆ ಅನಿಸ್ತಿದೆ ದೊಡ್ಡಯ್ಯ. ನಿಜಾನ ಸರ್ಸು? ಅಷ್ಟು ಖಚಿತವಾಗಿ ಹೇಗೆ ಹೇಳ್ತೀಯ ನೀನು? ಏನೋ ದೊಡ್ಡಯ್ಯ, ಈ ಸಲ ಅಂತೂ ಬಂದೇ ಬರ್ತಾರೆ ಅಂತ ಬಲವಾಗಿ ಅನ್ನಿಸ್ತಿದೆ. ನಿನ್ನ ಮಾತೆಲ್ಲ ಕೇಳ್ತಿದ್ರೆ ಅದು ಎಲ್ಲಿಂದನೂ ಧೈರ್ಯ ಬರುತ್ತೆ ಸರ್ಸು. ಆದ್ರೆ ನಿಜವಾಗ್ಲೂ ಆಗುತ್ತೆ ಅಂತೀಯ? ಹೇಳ್ತಿದ್ದೀನಲ್ಲ ದೊಡ್ಡಯ್ಯ, ಖಂಡಿತ ಆಗತ್ತೆ. ಏಳು, ತಿಂಡಿ ತಿಂದು ಔಷಧಿ ತಗೋಬೇಕು. ಐನೂರು ಪ್ರಾಣ ನಿನ್ ಮಾತಿಂದಾನೇ ಉಳಿತಿರೋದಮ್ಮ. ಆದ್ರೆ ಎಲ್ಲಿ ತನಕ ಹೀಗೆ ಮಾತಾಡಿ ಉಳಿಸ್ಕೊಳ್ಳಿ ಅಣ್ಣ. ಹೇಳಿದ್ದು ಆಗದೆ ಇದ್ರೆ ಯಾವತ್ತೋ ಒಂದಿನ ಈ ಮಾತಿನ ಮೇಲೂ ನಂಬಿಕೆ ಹೊಟ್ಟೋಗುತ್ತೆ. ಏನೇ ಆದ್ರೂ ಪಟ್ಟಣಕ್ಕೆ ಹೋಗಿ ಅರುಣ್ ಮಾವನ್ ಹತ್ರ ಮಾತಾಡ್ಬೇಕು ಅಣ್ಣ. ಆದ್ರೆ ನನಗೆ ಆಗ್ತಿಲ್ವಲ್ಲಮ್ಮ. ಕುಮಾರಿಗೆ ಹೆಣ್ಣು ನೋಡೋ ಶಾಸ್ತ್ರ ಅಂದ್ರಲ್ಲ ಅಣ್ಣ, ನೀವಾ ಕೆಲ್ಸ ಮಾಡ್ಕೊಳ್ಳಿ, ನಾನೊಬ್ಳೇ ಹೋಗ್ ಬರ್ತೀನಿ. ಆದ್ರೆ ನಮ್ಮ ಅತ್ತೆದೇ ಸಮಸ್ಯೆ. ಅತ್ತೇನ ಒಪ್ಸೋದು ಅಷ್ಟು ಸುಲಭ ಅಲ್ಲ ಅಣ್ಣ. ಹಾ, ನನ್ ಹತ್ರ ಒಂದು ಉಪಾಯ ಇದೆ ರಾಮಣ್ಣ. ನೀವ್ ಸಹಾಯ ಮಾಡ್ತೀರಾ? ಹೇಳಮ್ಮ. ನಾನು ಮನೆಗೆ ಹೋಗಿ ಸ್ವಲ್ಪ ಹೊತ್ತಾದ್ಮೇಲೆ ನೀವು ಬನ್ನಿ. ಹಾ, ಆಗ್ಲಿ ಸರ್ಸು, ನೀನ್ ಹೇಳ್ದಾಗೆ ಮಾಡ್ತೀನಿ. ಎಲ್ಲ ಅರೇಂಜ್ಮೆಂಟ್ಸು ಕಂಪ್ಲೀಟ್ ಆಯ್ತಾ? ಎಲ್ಲ ಆಗಿದೆ ಮೇಡಮ್. ನಾಳೆ ಮನೆಗೆ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಿದ್ದಾರೆ. ಅವ್ರಿಗೆ ಯಾವ ತೊಂದ್ರೆನೂ ಆಗಬಾರ್ದು. ಸರಿ ಮೇಡಮ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಮನೆಯೆಲ್ಲ ನೀಟಾಗಿ ಸೈಲೆಂಟ್ ಆಗಿರಬೇಕು. ಮನೇಲಿರೋರಿಗೆಲ್ಲ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಟ್ ಮಾಡು. ಎಸ್ ಮೇಡಮ್. ಏಕದಂತ, ಮೇಡಮ್, ನಾಳೆ ಮನೆಗೆ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಿದ್ದಾರೆ. ಗೊತ್ತು ಮೇಡಮ್, ಇವಾಗ ತಾನೇ ಹೇಳಿದ್ರಲ್ಲ. ನಿನಗೆ ಗೊತ್ತು ಏಕದಂತ, ಆದ್ರೆ ಇನ್ನೂ ತಿಳ್ಕೋಬೇಕಾದವರು ಇದಾರಲ್ಲ ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೆ ಅರ್ಥ ಆಗೋ ಹಾಗೆ ವಿಷಯ ಹೇಳು. ನಾಳೆ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಿದ್ದಾರೆ. ಬೇರೆ ಏನು ಕೆಲ್ಸಗಳನ್ನ ಇಟ್ಕೊಳ್ದೆ ಮನೆ ಒಳಗೆ ಇರೋಕೆ ಹೇಳು. ಸರ್, ಕೇಳಿಸ್ಕೊಂಡ್ರಿ ತಾನೆ? ಅದು ವಿಷಯ. ನಾಳೆ ನೀವು ಮನೇಲೇ ಇರಬೇಕು ಅಂತಿದ್ದಾರೆ. ನಾನೆಲ್ಲಿಗೆ ಹೋಗ್ತೀನಿ? ನನಗೂ ಕೂಡ ನಾಳೆ ಮನೇಲಿ ತುಂಬಾ ಕೆಲಸ ಇದೆ ತಾನೆ. ನನ್ನ ಜೊತೆಗೆ ಅವಳು ಕೂಡ ಇದ್ರೆ ತುಂಬಾನೇ ಒಳ್ಳೇದಾಗುತ್ತೆ. ಈ ವಿಷಯನ ನಿಮ್ಮ ಮೇಡಮ್ಗೆ ಅರ್ಥ ಆಗುವಾಗ ಹೇಳು. ಕೇಳಿಸ್ಕೊಂಡ್ರಲ್ಲ ಮೇಡಮ್, ಅದು ವಿಷಯ. ಅಂದ್ರೆ ನೀವು ಹೇಳಿದ್ದನ್ನ ಸರ್ಗೆ ಹೇಳಿದೆ. ಸರ್ ಏನು ಹೇಳಿದ್ರೋ ಅದು ನಿಮಗೂ ಹೇಳಬೇಕಲ್ಲ ಮೇಡಮ್. ಹಾಗಿದ್ರೆ ಹೇಳು, ನಾಳೆ ಅವ್ರಿಗೆ ಮನೇಲಿ ಏನಂತ ಇಂಪಾರ್ಟೆಂಟ್ ಕೆಲಸ? ಯಾಕೆ ಮನೇಲೇ ಇರಬೇಕು ಅನ್ಕೊಂಡಿದ್ದಾರೆ? ಏನ್ ಕೆಲಸ? ಗೊತ್ತಿಲ್ಲ ಮೇಡಮ್, ಅದೆಲ್ಲ ನನಗೆ ಹೇಗೆ ಗೊತ್ತಾಗುತ್ತೆ ಮೇಡಮ್? ಮತ್ತೇನು ಗೊತ್ತು ನಿನಗೆ? ಹೇಳ್ಬೇಕಲ್ಲ ಮೇಡಮ್ ಅಂತ ಹೇಳ್ತಿದ್ದೆ ನೀನು. ನಿನಗೇನು ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ ನಿನಗೆ. ಇದು ಒಳ್ಳೆ ಕಥೆ ಆಯ್ತು.
ಮಧುಮಗಳಿಬ್ರು ಸೇರ್ಕೊಂಡು ಮಧ್ಯವರ್ತಿನ ಓಡಿಸೋ ಹಾಗೆ ಅವ್ರ ಮೇಲಿನ ಕೋಪ ನನ್ನ ಮೇಲೆ ತೋರಿಸಿದ್ರೆ ಹಾಗೆ ಅಂತ. ಹೇ, ಇವ್ರು ಹೇಳಿದ್ದು ಅವ್ರು ಅರ್ಥ ಮಾಡ್ಕೊಳ್ಳಲ್ಲ, ಅವ್ರು ಹೇಳಿದ್ದು ಇವ್ರು ಕೇಳಿಸ್ಕೊಳ್ಳೋದೇ ಇಲ್ಲ. ಇನ್ಕಮಿಂಗು ಔಟ್ ಗೋಯಿಂಗು ಇಲ್ದೇ ಇರೋ ಸೆಲ್ ಫೋನ್ ಮಧ್ಯ ಸಿಗ್ನಲ್ ಇಲ್ದೇ ಇರೋ ಟವರ್ ಥರ ಆಗಿದೆ ನನ್ನ ಪರಿಸ್ಥಿತಿ. ಈ ಹುಡುಗಿ ಜೊತೆ ಹೇಗಾದರೂ ಫ್ರೆಂಡ್ಶಿಪ್ ಮಾಡ್ಕೋಬೇಕು. ಅದಾದ್ಮೇಲೆ ತಾತಯ್ಯನಿಗೆ ನಿಧಾನವಾಗಿ ಹತ್ರ ಆಗಬೇಕು. ಒಂದು ನಿಮಿಷ ರೀ ಸರಸ್ವತಿ ಅವರೇ. ಸರಸ್ವತಿ ಅವ್ರೇನಾ? ಏನಯ್ಯ ಪಟ್ಟಣದ ಹುಡ್ಗ, ಕೋಪ ಗೀಪ ಎಲ್ಲ ಹೋಗಿ ಹೆಸರಿನ ಪಕ್ಕ ಅವರೇ ಇವ್ರೇ ಬರ್ತಿದ್ಯಲ್ಲ, ಏನ್ ಕಥೆ? ಅಂದ್ರೆ ನಿಮ್ಮನ್ನು ಕೂಡ ಎಲ್ರ ಹಾಗೆ ಮಾಮೂಲಿ ಹುಡುಗಿ ಅನ್ಕೊಂಡು ನಿಮಗೆ ಸ್ವಲ್ಪ ಜಾಸ್ತಿನೇ ಕಷ್ಟ ಕೊಟ್ಬಿಟ್ಟೆ ರೀ. ಆದ್ರೆ ನೀವು ತುಂಬಾನೇ ಗ್ರೇಟು ರೀ. ನಿಮ್ಮನ್ನ ನೋಡಿ ಸಿಟಿಲಿರೋ ಹುಡುಗಿರು ತುಂಬಾ ಕಲಿಬೇಕು. ಆಹಾ, ಇಷ್ಟ್ರಲ್ಲೇ ಅಷ್ಟು ದೊಡ್ಡತನ ಏನ್ ಗೊತ್ತಾಗಿದ್ದು? ನಮ್ ಹಳ್ಳಿನ, ಈ ಹಳ್ಳಿ ಹುಡ್ಗಿನ ತುಂಬಾ ಹೊಗಳ್ತಿದ್ಯಾ? ನಾನೇನು ಹೊಗಳ್ತಿಲ್ಲ ರೀ, ನಿಜ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಅಷ್ಟು ದೊಡ್ಡ ಬಂಗ್ಲೆನ ನೀವೊಬ್ರೇ ಮ್ಯಾನೇಜ್ ಮಾಡ್ತಿದ್ದೀರಾ ಅಂದ್ರೆ ಮಾಮೂಲಿ ವಿಷಯ ಅಲ್ವೇ ಅಲ್ಲ ರೀ. ಓದ್ ಬರ್ದೇ ಇದ್ರು ಊರಲ್ಲಿರೋರೆಲ್ರೂ ನಿಮ್ಮನ್ನ ಬುದ್ಧಿವಂತೆ ಅಂತ ಹೇಳ್ತಿದ್ರೆ ನಾನೇನೋ ಅನ್ಕೊಂಡೆ. ನೀವು ನಿಜವಾಗ್ಲೂ ಗ್ರೇಟು ರೀ. ಆದ್ರೂ ಇದೆಲ್ಲ ಜಾಸ್ತಿ ಆಗ್ಲಿಲ್ವಾ? ಏನು? ಆಕ್ಷನ್ನು, ಓವರ್ ಆಕ್ಷನ್ನು. ಓ, ಏನೋ ಕೆಲ್ಸ ಆಗ್ಬೇಕು ಅಂತ ಹೊಗಳ್ತಿದ್ಯಾ? ಪರವಾಗಿಲ್ಲ, ಹೇಳು. ಅದು ಸಿಟಿಲಾದ್ರೆ ಯಾವ ಕೆಲ್ಸನಾದ್ರೂ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಮುಗಿಸ್ಬಿಡ್ತೀನಿ. ಆದ್ರೆ ಈ ಹಳ್ಳಿಲೇ ಏನು ಮಾಡಕ್ಕಾಗದೆ ಸುಮ್ಮನಿದ್ದೀನಿ. ಇದೆ ಸೊಳ್ಳೆ ಹೊಡೆಯೋದ್ ಬಿಟ್ರೆ ಬೇರೆ ಏನಿಲ್ಲ. ನನ್ನಿಂದ ಏನು ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ನೀವು ನಂಗೊಂದು ಚಿಕ್ಕ ಹೆಲ್ಪ್ ಮಾಡಬೇಕು. ಆಕ್ಚುಲಿ ಚಿಕ್ಕದಲ್ಲ, ತುಂಬಾ ದೊಡ್ಡ ಹೆಲ್ಪೇ ಮಾಡಬೇಕು. ಈ ಪಟ್ನದ ಹುಡ್ಗ ನನ್ ಸಹಾಯ ಕೇಳ್ತಿದ್ದಾನೆ. ನಾನ್ ಪಟ್ನಕ್ ಹೋಗಕ್ಕೆ ಈ ಹುಡ್ಗನ್ ಸಹಾಯನೇ ತಗೊಂಡ್ರೆ ಹೇಗೆ? ಪ್ಲೀಸ್ ರೀ, ನಿಮ್ಮನ್ ಬಿಟ್ರೆ ನನಗಿಲ್ಲಿ ಹೆಲ್ಪ್ ಮಾಡೋದಕ್ಕೆ ಯಾರೂ ಇಲ್ಲ. ಸರಿ, ಸಹಾಯ ಮಾಡ್ತೀನಿ. ಥ್ಯಾಂಕ್ಸ್ ಕಣ್ರಿ. ಇರು, ಈಗ್ಲೇ ಅಷ್ಟೊಂದ್ ಸಂಭ್ರಮ ಪಡ್ಬೇಡ. ನಾನ್ ನಿನಗ್ ಸಹಾಯ ಮಾಡ್ಬೇಕಂದ್ರೆ ಮೊದ್ಲು ನೀನು ನನ್ಗೊಂದ್ ಸಹಾಯ ಮಾಡ್ಬೇಕು. ಯಾ ಶ್ಯೂರ್, ದಟ್ಸ್ ಅ ಫೇರ್ ಡೀಲ್. ಹಂಗಂದ್ರೆ? ಅಂದ್ರೆ ನೀವು ಕೇಳಿದ್ದು ನ್ಯಾಯನೇ ಅಂತ. ಈಗ ನೀವು ನನಗೆ ಹೆಲ್ಪ್ ಮಾಡ್ತಿರ್ಬೇಕಾದ್ರೆ ನಾನು ನಿಮ್ಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕಲ್ವಾ? ಏನ್ ಹೆಲ್ಪ್ ಬೇಕು ಕೇಳಿ. ಏನಿಲ್ಲ, ನಿಂಗೆ ಈ ಹಳ್ಳಿ ಎಲ್ಲ ಹೇಗ್ ಗೊತ್ತಿಲ್ವೋ, ನಂಗೂ ಪಟ್ನದ ಬಗ್ಗೆ ಗೊತ್ತಿಲ್ಲ. ಆದ್ರೆ ನಾಳೆ ನಾನ್ ಪಟ್ನಕ್ ಹೋಗ್ತಿದ್ದೀನಿ. ನೀನು ನನ್ ಜೊತೆ ಅಲ್ಲಿಗ್ ಬಂದ್ರೆ ವಾಪಸ್ ಬಂದ್ಮೇಲೆ ನಾನ್ ನಿನಗ್ ಸಹಾಯ ಮಾಡ್ತೀನಿ, ಸರಿನಾ? ಸರಿ, ಬರ್ತೀನಿ. ಆದ್ರೆ ಒಂದ್ ಷರತ್ತು. ನಾವು ಒಟ್ಟಿಗೆ ಹೋಗ್ತಿರೋದು ಊರಲ್ಲಿ ಯಾರಿಗೂ ಗೊತ್ತಾಗ್ಬಾರ್ದು. ದೋಣಿ ದಾಟಿ ಆಚೆ ದಡಕ್ ಹೋಗೋವರ್ಗೂ ನೀನ್ ಯಾರೋ ನಂಗ್ ಗೊತ್ತಿಲ್ಲ, ನಾನ್ ಯಾರೋ ನಿನಗ್ ಗೊತ್ತಿಲ್ಲ, ಸರಿನಾ? ಓಕೆ, ಸರಿ. ಇನ್ನೊಂದ್ ವಿಷಯ, ನಾನ್ ಎಲ್ಲಿಗ್ ಹೋಗ್ತಿದ್ದೀನಿ, ಏನ್ ಮಾಡ್ತಿದ್ದೀನಿ ಅಂತ ನೀನು ಕೇಳ್ಬಾರ್ದು. ಇದಕ್ಕೆಲ್ಲ ಒಪ್ಕೊಂಡಿದ್ದೀನಿ ಅಂತ ಮಾತ್ ಕೊಡು. ನೋಡೋದೇನು, ಆಣೆ ಮಾಡು. ಸರಿ, ಹಾಗಾದ್ರೆ ನಾಳೆ ಬೇಗನೆ ದೋಣಿ ಹತ್ರ ಬಂದ್ಬಿಡು, ಮರಿಬಾರ್ದು. ಶ್ಯೂರ್.
ಫನ್ನಿ ಗರ್ಲ್. ಒಂದ್ಸಲ ಒಂದೇ ತಿನ್ನೋದು ಎಲ್ರು ಮಾಡೋ ಕೆಲ್ಸ, ಒಂದ್ಸಲ 3 ತಿನ್ನೋದು ಈ ಪ್ರಭಾ ಮಾಡೋ ಕೆಲ್ಸ. ಚಂದ ಮಾಮ ಬಾಬಾ, ಚಕ್ಕುಲಿ ಮಾಮ ಬಾಬಾ, ಬೇಗ ಬೇಗ ಬಾಬಾ, ಮಲ್ಲಿಗೆ ಹೂವು ತಾತ, ಎಲ್ಲ ತಂದು ನಮ್ ಚಿನ್ನಿ ಕೊಡು. ರಾತ್ರಿ ಆಗೋಯ್ತು, ರಾಮಣ್ಣ ಇನ್ನೂ ಬರ್ಲಿಲ್ವಲ್ಲ. ಅತ್ತೇನ ಒಪ್ಪಿಸ್ತಿದ್ರೆ ಪಟ್ನಕ್ ಹೋಗಕ್ ಆಗೋದೇ ಇಲ್ಲ. ಅಬ್ಬಾ, ಇದು ನಿಂತೋಯ್ತಮ್ಮ ತೂಗೆ. ಅಮ್ಮ ಸರ್ಸು, ಯಾಕ್ ರಾಮಣ್ಣ ಇಷ್ಟ ತಡ ಆಗೋಯ್ತು? ಆಳ್ಗೆಲ್ಲ ದುಡ್ಡು ಕೊಟ್ಟು ಬರೋದ್ರಲ್ಲಿ ತಡ ಆಯ್ತಮ್ಮ. ಸರಿ, ನಿನ್ನ ಅತ್ತೆ ಒಳಗಡೆ ಇದಾರ? ಹಾ ಮಾತಾಡ್ಲಾ ನಾನು? ಸರಿ ಅಣ್ಣ, ನಾನ್ ಹೇಳಿದ್ ನೆನ್ಪಿದೆ ತಾನೆ? ನೆನ್ಪಿದ್ಯಮ್ಮ, ನೀನ್ ಆರಾಮಾಗಿರು, ನಾನ್ ನೋಡ್ಕೋತೀನಿ. ನೀನ್ ಬಾಮ್ಮ ಒಳಗೆ. ನೀವ್ ಏನ್ ಹೇಳಿದ್ರು ಅಷ್ಟೇ ರಾಮಣ್ಣ, ಇಲ್ಲಿ ತುಂಬಾ ಕೆಲ್ಸ ಇದೆ, ನಂಗ್ ಬರೋದಕ್ಕಾಗಲ್ಲ. ಅದ್ನ ನನ್ ಅತ್ತೇನೂ ಒಪ್ಪಲ್ಲ. ನೀನೇ ಹೀಗಂದ್ರೆ ಹೇಗಮ್ಮ ಸರ್ಸು? ಅಮ್ಮ ಅಮ್ಮ, ನನ್ ಮಾತ್ ಕೇಳಮ್ಮ. ನೀನ್ ಬಿಟ್ರೆ ಅಷ್ಟು ಚೆನ್ನಾಗಿ ಬಿಡಿಸೋರು ಇನ್ಯಾರು ಇಲ್ಲಮ್ಮ. ಆಗಲ್ಲ ಅಂತ ಹೇಳಿದ್ನಲ್ಲ ರಾಮಣ್ಣ, ಇಲ್ಲಿ ನಂಗ್ ತುಂಬಾ ಕೆಲ್ಸ ಇದೆ. ಏನ್ ಗುಮಾಸ್ತಣ್ಣ, ಯಾವ ಕೆಲ್ಸ ಮಾಡ್ಬೇಕು ಅವಳು? ಹೌದು, ನೀನೇನೆ ಗುಮಾಸ್ತಣ್ಣ ಏನೋ ಕೆಲ್ಸ ಹೇಳಿದ್ರೆ ಆಗಲ್ಲ ಅಂತಿದ್ಯಲ್ಲ ನೀನು. ಏನೂ ಇಲ್ಲಮ್ಮ, ಪಟ್ನದಲ್ಲಿ ನನ್ನ ಅಕ್ಕನ ಮಗನಿಗೆ ಮದ್ವೆ ಇದೆ. ಮನೆಯಲ್ಲಿ ರಂಗೋಲಿ ಬಿಡ್ಸಕ್ಕೆ ನಾಳೆ ಒಂದಿನ ಪಟ್ನಕ್ ಬಾಮ್ಮ ಅಂದ್ರೆ ಕೆಲ್ಸ ಇದೆ, ಬರಲ್ಲ ಅಂತಿದ್ದಾಳೆ. ಹೌದು, ಇವಳು ಯಾಕೆ ಪಟ್ನಕ್ ಹೋಗ್ಬೇಕು? ಇಲ್ಲಿ ತುಂಬಾ ಕೆಲ್ಸ ಇದೆ, ಆಗಲ್ಲ ಗುಮಾಸ್ತಣ್ಣ. ದೊಡ್ಡ ಕೆಲ್ಸನೇ ಹೇಳಿದ್ರಿ ನೀವು. ಏಯ್, ನೀನೋಗ್ ಪಾತ್ರೆ ತೊಳಿಯೋಗೆ. ಅಯ್ಯೋ, ರಾಮಣ್ಣ ಮರ್ತ್ಬಿಟ್ರಾ? ನಾನು ಅದೇ ಹೇಳ್ದೆ ಅತ್ತೆ, ಆದ್ರೆ ಬೆಳಗ್ಗೆ ಹೋಗಿ ಮಾಲೆ ಕಟ್ಟಿ ಸಂಜೆ ಮನೆಗ್ ಬಂದ್ರೆ 10,000 ಕೊಡ್ತೀನಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ಹೌದಮ್ಮ, ಒಂದಿನಕ್ಕೆ 10,000 ಅಂದ್ರೆ ಕಡಿಮೆನಾ ನೀವೇ ಹೇಳಿ? ಆದ್ರೆ ಇವಳು ಬೇಡ ಅಂತಿದ್ದಾಳೆ ನೋಡಮ್ಮ. ಹೌದು ಗುಮಾಸ್ತಣ್ಣ, ನೀವ್ ಹೇಳೋದು ನಿಜನೇ ಅಲ್ವಾ? ಅದಲ್ದೆ ಮದ್ವೆ ಮನೆಗ್ ರಂಗೋಲಿ ಹಾಕಿದ್ರೆ ಪುಣ್ಯ ಅಲ್ವಾ? ಒಳ್ಳೆ ಗಂಡ ಕೂಡ ಸಿಗ್ತಾನೆ. ನೀವ್ ಹೋಗಿರಿ ಗುಮಾಸ್ತಣ್ಣ, ನಾನ್ ಕಳಿಸ್ಕೊಡ್ತೀನಿ. ಅಮ್ಮ, ನಾನು ಪಟ್ನಕ್ ಹೋಗ್ತೀನಿ, ಅಲ್ಲಿ ಬೇಕಾದಷ್ಟು ವಿಡಿಯೋ ಮಾಡ್ಬೋದು. ಪಟ್ನಕ್ ಹೋಗ್ತೀಯಾ? ಹಾಗೆ ಆಗ್ಲಮ್ಮ. ಪಟ್ನಕ್ ಹೋಗ್ತಾಳೆ ಅಂತ ಪಟ್ನಕ್ಕೆ ನಾಚಿಕೆ ಆಗಲ್ಲ? ಅವಳೇನಾದ್ರೂ ಊರ್ ಸುತ್ತಕ್ ಹೋಗ್ತಾವಳೆ ಅನ್ಕೊಂಡ್ಯಾ? ಕೆಲ್ಸ ಮಾಡಕ್ ಹೋಗ್ತಿದ್ದಾಳೆ. ಅವಳ ಜೊತೆಗೆ ಹೋಗೋದಕ್ಕೆ ನೀನೇನ್ ಕೆಲ್ಸದವಳ? ಬಾಯಿ ಮುಚ್ಕೊಂಡು ಹೊರಗಡೆ ಹೋಗು. ಸರಿ ಗುಮಾಸ್ತಣ್ಣ, ಬೆಳಗ್ಗೆ ಹೊತ್ತಿಗೆ ಕಳ್ಸ್ಕೊಡ್ತೀನಿ, ಆದ್ರೆ ಸಂಜೆ ಒಳಗೆ ದುಡ್ಡು ನನ್ ಕೈಲಿರ್ಬೇಕು. ಸರಿನಮ್ಮ, ಹೋಗ್ ಬರ್ತೀನಿ ಸರ್ಸು. ಆನು ಆ ಆ ಅಕ್ಕಂಗೆ ಪಟ್ನದಲ್ಲಿ ಸಣ್ಣ ಕೆಲ್ಸ ಇದೆ, ಬೆಳಗ್ಗೆನೆ ಹೋಗಿ ಸಂಜೆ ಒಳಗ್ ಬಂದ್ಬಿಡ್ತೀನಿ. ಚಿನ್ನಿ, ಗಲಾಟೆ ಮಾಡ್ದೆ, ಅತ್ತೆಗ್ ತೊಂದ್ರೆ ಕೊಡ್ದೆ, ಮನೆಯಲ್ಲೇ ಜಾಣೆ ಆಗಿರ್ಬೇಕು, ಸರಿನಾ? ಬೇಡ ಬೇಡ ಬೇಡ. ನಾಳೆ ಒಂದೇ ದಿನನಮ್ಮ, ಸಂಜೆ ಒಳಗೆ ಬಂದ್ಬಿಡ್ತೀನಲ್ಲ. ನನ್ ಬಂಗಾರಿ ಅಲ್ವಾ ನೀನು? ನನ್ ಮಾತ್ ಕೇಳ್ತೀಯ ತಾನೆ? ಸರಿ ಅನ್ನು? ಸರಿ ಅನ್ಬೇಕು. ಸರಿ. ಭಗವಂತ, ಮೊದಲನೇ ಸಲ ನನ್ನ ತಂಗಿನ ಒಂಟಿಯಾಗಿ ಬಿಟ್ಟು ಹೋಗ್ತಿದ್ದೀನಿ. ಅತ್ತೆ ಕೋಪ ಬರ್ದಿದ್ದ ಹಾಗೆ ಚಿನ್ನಿಗೆ ಏನು ಆಗದೆ ಇರೋ ಹಾಗೆ ನೀನೇ ನೋಡ್ಕೋಬೇಕು. ಹಾಗೆ ನಾನು ಹೋಗೋ ಕೆಲ್ಸನೂ ಒಳ್ಳೆ ರೀತಿಲಿ ಆಗೋ ಹಾಗೆ ಮಾಡು. ಅರುಣ್ ಮಾವ ವಾಗ್ದೇವತೆ ಮನ್ಸು ಬದಲಾಗಿ ದೊಡ್ಡಯ್ಯಂಗೋಸ್ಕರ ಬರೋ ಹಾಗೆ ಮಾಡು. ಈ ಪಟ್ನದ ಹುಡ್ಗ ಇನ್ನೂ ಬರ್ಲೇ ಇಲ್ವಲ್ಲ, ಬರ್ತಾನೋ ಇಲ್ವೋ? ಸರ್ಸು, ಯಾರಿಗಾದ್ರೂ ಕಾಯ್ತಿದ್ಯಾ? ಇಲ್ಲ ರಂಗ, ನಡಿ ಹೋಗೋಣ. ಅವನ್ ಬರ್ದೇ ಇದ್ರು ನಾನ್ ಮಾತ್ರ ಹೋಗ್ಲೇಬೇಕು. ಅರುಣ್ ಮಾವನ್ನ ಒಪ್ಸಿ ಕರ್ಕೊಂಡ್ ಬರ್ಬೇಕು.
ಎದೆ ಜೋರಾಗಿ ಹೊಡ್ಕೊಳ್ತಿದೆ. ಬಿಟ್ಬಿಡ್ತೀನಿ ಅಂತ ಭಯ ಆಯ್ತು ಅಲ್ವಾ? ನಿನ್ನಿಂದ ಕೆಲ್ಸ ಆಗ್ಬೇಕು. ಈ ಸಲ ಹೇಗ್ ಬಿಟ್ಬಿಡ್ತೀನಿ? ಓಹೋ, ನನಗಿಂತ ತುಂಬಾ ಕಮರ್ಷಿಯಲ್ ಅನ್ಸತಿ ಇವಳು. ನಿನ್ಗುಂಡಿಗೇನು ಜೋರಾಗಿ ಹೊಡ್ಕೋತಿತ್ತು ಅನ್ಸತ್ತೆ. ಮುಖ ನೋಡ್ತಿದ್ದ ಹಾಗೆ ಹೇಳ್ಬೋದು. ಬರಲ್ವೇನೋ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ ಅಲ್ಲ? ಪಟ್ನದ್ ಮನುಷ್ಯ ಅಲ್ವಾ, ಬರೋ ತನ್ಕನೂ ಬರ್ತಾರೋ ಇಲ್ವೋ ಅಂತ ನಂಬೋಕಾಗಲ್ಲ. ಮನ್ಸಲ್ಲಿ ಎಷ್ಟೇ ನೋವಿದ್ರು, ಎಷ್ಟೇ ಕಷ್ಟ ಇದ್ರು, ನಮ್ ನದಿ ಮಡ್ಲಿಕ್ ಸೇರಿದ್ರೆ ಸಾಕು, ಎಲ್ಲ ನೋವು ಹೊಟ್ಟೋಗತ್ತೆ. ನೀನೇನ್ ಹಾಗಿದ್ಯಲ್ಲ, ನೀರಂದ್ರೆ ಭಯನಾ? ಭಯಾನ? ನಮ್ ಸ್ವಿಮ್ಮಿಂಗ್ ಪೂಲಲ್ಲಿ 1 ಗಂಟೆ ಮುಳುಗಿ ಈಜಾಡ್ತೀನಿ ಗೊತ್ತಾ? ಏನು? ಮನೆ ಒಳಗೆ ಹೊಂಡ ತೆಗ್ದು ನೀರ್ ತುಂಬಿಕೊಂಡು ಈಜ್ತಾರಲ್ಲ ಅದೇನಾ? ಅದ್ರಲ್ಲಾದ್ರೆ ನಮ್ಮ ರಾಜಣ್ಣನೂ ಈಜ್ತಾನೆ. ಇಲ್ ನೋಡು, ಇದ್ರಲ್ಲಿ ಈಜಕ್ಕಾಗತ್ತಾ? ತುಂಬಾ ಆಳ ಇದೆ ನಮ್ಮೂರಿನ ನದಿ. ಆ ಸುಳಿನ್ ನೋಡ್ದ್ಯಾ? ಈಜಾಡಕ್ ಹೋದ್ರೆ ಒಳಗಡೆನೆ ಎಳ್ಕೊಂಡ್ ಬಿಡುತ್ತೆ. ಅಲ್ಲಿ ಈಜೋದಲ್ಲ, ಇಲ್ಲಿ ಈಜ್ ನೋಡು. ಧೈರ್ಯ ಇದ್ರೆ ನೋಡೋಣ. ಸರಸ್ವತಿ ಅವರೇ, ನಿಜವಾಗ್ಲೂ ಅಷ್ಟು ಆಳ ಇರುತ್ತೆ ಅಂತೀರಾ? ನಂಬಿಕೆ ಇಲ್ದಿದ್ರೆ ಹಾರ್ ನೋಡು. ಬೇಡ ಬಿಡಿ. ಸಾರಿ. ಇಷ್ಟು ಭಯ ಇದೆ ಅಂತಾಯ್ತು. ಹಲೋ, ನನಗೇನು ಭಯ ಇಲ್ಲ. ನೆಕ್ಸ್ಟ್ ಏನು? ಇಲ್ಲಿಂದ ಆಟೋಲ್ ಹೋಗಿ ಟ್ರೈನ್ ಕ್ಯಾಚ್ ಮಾಡೋದೇನಾ? ಅಮ್ಮ ಮಹಾತಾಯಿ, ನಾನು ಹೋಗ್ತಿರೋ ಕೆಲಸ ಆಗೋ ಹಾಗೆ ಮಾಡು ತಾಯಿ. ಅರುಣ್ ಪ್ರಸಾದ್ ಮಾವ, ದೊಡ್ಡಯ್ಯನ ನೋವು ಅರ್ಥ ಮಾಡ್ಕೊಂಡು ಬರೋ ಹಾಗೆ ಮಾಡು ತಾಯಿ. ಇಷ್ಟು ಡೀಪ್ ಆಗಿ ಬೇಡ್ಕೋತಿದ್ದಾಳೆ ಅಂದ್ರೆ ಹೋಗ್ತಿರೋ ಕೆಲಸ ತುಂಬಾನೇ ಇಂಪಾರ್ಟೆಂಟ್ ಅನ್ಸುತ್ತೆ. ದೇವ್ರೆ, ನನಗೆ ಅಷ್ಟೊಂದು ನಂಬಿಕೆ ಇಲ್ಲದೆ ಇದ್ರು ನಿಜವಾಗ್ಲೂ ನೀನು ಕೇಳಿದ್ದನ್ನೆಲ್ಲ ಕೊಡೋನೇ ಆಗಿದ್ರೆ ಈ ಹುಡುಗಿ ಹೋಗ್ತಿರೋ ಕೆಲಸ ಆಗೋ ಹಾಗೆ ಮಾಡು. ಆಗ್ಲೇ ಹ್ಯಾಪಿಯಾಗಿ ನನಗೂ ಹೆಲ್ಪ್ ಮಾಡ್ತಾಳೆ. ಈಗ ಹೇಗೆ ಹೋಗೋದು? ಹೇಗ್ ಹೋಗೋದು ಅಂದ್ರೆ ಎಲ್ರ ಜೊತೆ ಆಟೋದಲ್ಲಿ ಹೋಗೋದು. ವಾಟ್? ಈ ಶೇರ್ ಆಟೋಲ? ಇದ್ರಲ್ಲಿ ಯಾಕೆ? ನಾವು ಬೇರೆ ಆಟೋ ಬುಕ್ ಮಾಡ್ಕೊಂಡು ಹೋಗೋಣ. ಸಾಧ್ಯ ಇಲ್ಲ, ಅಂತದೆಲ್ಲ ಇರಲ್ಲ ಇಲ್ಲಿ. ಎಲ್ರ ಜೊತೆ ಕೂತ್ಕೊಂಡು ಆಟೋದಲ್ಲೇ ಹೋಗ್ಬೇಕು. ಶೇರ್ ಆಟೋ ಅಂದ್ರೆ ಅವ್ನಿಗೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಕೊಂಡು ಹೋಗ್ತಾ ಇರ್ತಾನೆ. ಆಮೇಲೆ ನಾವು ಟ್ರೈನ್ ಕ್ಯಾಚ್ ಮಾಡೋದು ಲೇಟ್ ಆಗಿ ಹೋಗುತ್ತೆ. ಅಷ್ಟೇನಾ? ಇಲ್ಲ ನೀನ್ ಹೇಳ್ದಾಗೆ ಇಬ್ರೇ ಆಟೋದಲ್ಲಿ ಹೋದ್ರೆ ಏನಾದ್ರೂ ಕಳ್ನಾಟಕ ಮಾಡ್ಬೋದು ಅಂತ ಯೋಚನೆನಾ? ವಾಟ್? ಹಲೋ ಸರಸ್ವತಿ ಅವರೇ, ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ನೀವು?
ಹುಡುಗಿರ ಹತ್ರ ಚೀಪಾಗಿ ಬಿಹೇವ್ ಮಾಡೋ ತರ ಕಾಣಿಸ್ತೇನಾ? ಹಾ, ದೋಣಿಲ್ ನೋಡಿದ್ನಲ್ಲ, ಪಕ್ಕದಲ್ಲೇ ಕೂತ್ಕೊಳ್ಳೋದು, ಕೈ ಹಿಡ್ಕೊಳ್ಳೋದು. ಓ ಗಾಡ್, ಅದು ಬೋಟ್ ಶೇಕ್ ಆಗಿದ್ದಕ್ಕೆ. ಶೇಕೋ ಗೀಕೋ ತಿಳಿದೇ ಇರೋಷ್ಟು ದಡ್ಡಿ ಏನಲ್ಲ. ಮಾತಾಡ್ದೆ ಆಟೋ ಹತ್ತು. ಹತ್ತಮ್ಮ. ಮೇಲ್ ಬೀಳ್ತಿಯಲ್ಲ, ಆ ಕಡೆ ಜರ್ಗು. ಏನ್ರೆ ಈ ಆಟೋಲಿ 10 ಜನನ ಹತ್ತಿಸ್ಬಿಟ್ಟು ಜರ್ಗು ಜರ್ಗು ಅಂದ್ರೆ ಎಲ್ಲಿಂದ ಜರುಗ್ಲಿ ನಾನು? ಇಲ್ಲಿ ಜಾಗ ಎಲ್ಲಿದೆ ಜರುಗೋದಕ್ಕೆ? ಇರೋ ಜಾಗದಲ್ಲೇ ಜರಗ್ಬೇಕು. ನಿಂಗೋಸ್ಕರ ವಿಮಾನ ಏನ್ ಬರಲ್ಲ ಇಲ್ಲಿ. ಛೇ, 4 ಸೀಟರ್ ಕಾರ್ ಆದ್ರೆ 4-5 ಜನ ಕೂತ್ಕೋತಾರೆ, ಇಕ್ಕಟ್ಟಾಗುತ್ತೆ ಅಂತ 2 ಸೀಟರ್ ಕಾರ್ ತಗೊಂಡು ಒಬ್ನೇ ಡ್ರೈವ್ ಮಾಡೋವಂಥವನ್ನ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಈ ಜನಗಳ ಮಧ್ಯೆ ಕೂರಿಸಿದಾಳೆ. ಈ ಹುಡುಗಿ ಹತ್ರ ಇನ್ನೆಷ್ಟು ಹೆಣಗಾಡಬೇಕೋ ನಾನು. ಬೇಕು ಅಂತಾನೆ ಮೇಲ್ ಬೀಳ್ತೀಯ ಅಲ್ವಾ? ಮಾಡ್ತೀನಿ. ಏನಿಟ್ಟಿದ್ಯಾ ಬ್ಯಾಗಲ್ಲಿ? ಎಷ್ಟು ಜೋರಾಗಿ ಚುಚ್ಚಿಬಿಡ್ತು ಗೊತ್ತಾ? ಕತ್ತಿ, ದಬ್ಳ. ಊರಿಗೆ ಬಂದಿರೋ ಹೊಸ್ಪನ್ ಜೊತೆ ಹಾಗೆ ಬರ್ತೀನಿ ಅನ್ಕೊಂಡ್ಯಾ? ನನ್ ಹುಷಾರಲ್ಲಿ ನಾನು ಇದ್ದೀನಿ. ನಾನೇನು ತುಂಬಾ ಒಳ್ಳೆಯವಳಲ್ಲ. ಏನಾದ್ರೂ ಆಟ ಆಡಿದ್ರೆ ಗಟ್ಟಿಯಾಗಿ ಚುಚ್ಚಿಬಿಡ್ತೀನಿ. ಅದಕ್ಕೆ ಮತ್ತೆ ಊರಿಗೆ ಬರೋ ತನಕ ಹುಷಾರಾಗಿರೋದು ನಿಂಗೆ ಒಳ್ಳೇದು. ಸ್ಟಾಪ್! ಪಟ್ನಾ, ಏ ಪಟ್ನಾ, ಇಲ್ಲಿ ನೋಡು ಪಟ್ನಾ. ಹಾಗ್ ಹೋಗ್ತಿದ್ಯಲ್ಲ, ತಪ್ಪಿಸ್ಕೊಂಡ್ರೆ ನಿಧಾನಕ್ಕೆ ಹೋಗು. ಸರಸು, ಮಂಗಳತ್ತೆ. ಸರ್ಸು ಇಲ್ಲೇನ್ ಮಾಡ್ತಿದ್ಯವ? ಅದು ಯಾವ್ದೋ ಮದ್ವೆ ಇತ್ತು. ಹೌದಾ? ನಾನು ಮಗನ್ ಮನೆಗ್ ಬಂದು ತುಂಬಾ ದಿನ ಆಯ್ತು. ಇವತ್ತು ಊರ್ಗ್ ಹೋಯ್ತಿದೀನಿ. ಹೌದು, ಈ ಹುಡ್ಗ ಯಾರ ಸರ್ಸು? ನಂಗೂ ಗೊತ್ತಿಲ್ಲ ಅತ್ತೆ. ದಾರಿ ಕೇಳ್ತಿದ್ರು ಹೇಳ್ತಿದ್ದೆ. ಇಲ್ ನೋಡಿ, ಹೇಳ್ತಿದ್ದೀನಲ್ಲ. ಇನ್ನೂ ಇಲ್ಲೇ ಇದ್ದೀರಲ್ಲ, ಹಾಗೆ ಮುಂದ್ ಹೋಗಿ ಎಡಕ್ ಹೋಗಿ. ಇವಳಿಗೆ ದಾರಿ ಗೊತ್ತಿಲ್ಲದೆ ನನ್ನನ್ನು ಕರ್ಕೊಂಡು ಬಂದು ನನಗ್ ಬೇರೆ ದಾರಿ ಹೇಳ್ತಾ ಇದ್ದಾಳೆ. ಹೋಗಿ. ಅತ್ತೆ, ನಿಮ್ಗೆ ರೈಲಿಗೆ ಟೈಮ್ ಆಗುತ್ತೆ, ಬೇಗ ಹೊರಟ್ಬಿಡಿ. ಸರಿ ಸರ್ಸು, ನೀನು ಹುಷಾರು ಕಣವ. ಓ ಪಟ್ನಾ, ನಿಂತ್ಕೋ ಪಟ್ನಾ, 1 ನಿಮಿಷ. ಏನು ಏನು ನನ್ ಬಿಟ್ಟು ಹೋಗ್ತಿದ್ಯಲ್ಲ? ನೀವೇ ಹೋಗಿ ಅಂತ ಹೇಳಿದ್ರಲ್ಲ ಸರ್ಸು ಅವರೇ. ಇನ್ನೇನ್ ಮತ್ತೆ, ಇಬ್ರು ಒಟ್ಟಿಗೆ ಬಂದ್ವಿ ಅಂತ ಹೇಳ್ಬೇಕಾ? ಮೊದ್ಲೇ ಮಂಗಳತ್ತೆ ಊರಿಗೆಲ್ಲ ವಾಲ್ಗ ಉದ್ಬಿಡ್ತಾಳೆ. ಸರಿ ಬನ್ನಿ. ಮಾತ್ರ ಚೆನ್ನಾಗಿ ಮಾತಾಡ್ತಾಳೆ. ರೋಡ್ ದಾಟಕ್ ಬರಲ್ಲ ಇವಳಿಗೆ. ಪಾಪ ಅಂತಾನು ನೋಡ್ದೆ ಹಾಗೆ ಬಿಟ್ಟು ಹೋಗ್ತಿದ್ದಿಲ್ಲ. ನೀನೆಂತ ಮನುಷ್ಯ?
ಅಯ್ಯೋ ತಪ್ಪಾಯ್ತು ಸರಸ್ವತಿ ಅವರೇ, ಇನ್ಮೇಲೆ ಬಿಟ್ಟು ಎಲ್ಲಿಗೂ ಹೋಗಲ್ಲ. ಬನ್ನಿ. ಇದೇನು ಆ ಹುಡುಗ ಗೊತ್ತಿಲ್ಲ ಅಂದ್ಲು, ಮತ್ತೆ ಕೈ ಹಿಡ್ಕೊಂಡು ಹೋಗ್ತಿದ್ದಾನೆ. ಛೇ ಛೇ, ಸರ್ಸು ಅಂತ ಹುಡುಗಿ ಅಲ್ಲಪ್ಪ, ಮತ್ತೆ ಕೈ ಹಿಡ್ಕೊಂಡು ಯಾಕೆ ಹೋಗ್ತಿದ್ದಾರೆ? ಏನಾದ್ರೂ ನನ್ಗೇನು. ಹಾ, ನೋಡಿದ್ರ ಸರಸ್ವತಿ ಅವರೇ, ರೋಡ್ ದಾಟೋದು ಎಷ್ಟು ಸಿಂಪಲ್ ಅಂತ. ದಾಟ್ಸಾಯ್ತಲ್ಲ, ಇನ್ ಕೈ ಬಿಡ್ತೀಯಾ? ಬೆರಳ್ ಕೊಟ್ರೆ ಹಸ್ತಾನೆ ನುಂಗೋದು ಅಂದ್ರೆ ಇದೆ. ಯಾವ ಅರೇಂಜ್ಮೆಂಟ್ಸು ಕಡಿಮೆ ಆಗಬಾರ್ದು. ಎಸ್ ಮೇಡಮ್. ಬರ್ತಿರೋರು ಫಾರಿನ್ ಡೆಲಿಗೇಟ್ಸ್, ನಮಗ್ ತುಂಬಾ ಇಂಪಾರ್ಟೆಂಟ್ ಗೆಸ್ಟ್. ಅವ್ರನ್ನ ರಿಸೀವ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ತಿರ್ಗಿ ರಿಟರ್ನ್ ಆಗೋವರೆಗೂ ಪ್ರತಿಯೊಂದು ಮೂಮೆಂಟ್ಸ್ ತುಂಬಾನೇ ಜಾಗೃತಿಯಾಗಿರ್ಬೇಕು. ಒಂದು ಸ್ಮಾಲ್ ಮಿಸ್ಟೇಕ್ ಆದ್ರೂ ಕೂಡ ನಾನು ಯಾರನ್ನೂ ಕ್ಷಮಿಸೋದಿಲ್ಲ. ಅಂಡ್ ವನಜಾ ಮ್ಯಾಗಿ, ನೀವಿಬ್ರು ಏರ್ಪೋರ್ಟ್ ಹೋಗಿ ಗೆಸ್ಟ್ ನ ರಿಸೀವ್ ಮಾಡಿ. ಓಕೆ ಮೇಡಮ್. ಮನೇಲಿರೋ ಎಲ್ರಿಗೂ ಸ್ವಲ್ಪ ಸರಿಯಾಗಿ ವಿಷಯನ ಹೇಳಿ, ಕಾಮ್ ಆಗಿ ಪೀಸ್ಫುಲ್ ಆಗಿರ್ಬೇಕು ಅಂತ. ಹಾಗೆ ಆಗ್ಲಿ ಮೇಡಮ್. ಅಂಡ್ ಮೇಡಮ್, ಮನೇಲಿರೋ ಸರ್ವೆಂಟ್ಸ್ಗೆಲ್ಲ ಕ್ಲಿಯರ್ ಆಗಿ ಹೇಳಿ, ಮನೆಯೆಲ್ಲ ನೀಟ್ ಆಗಿರ್ಬೇಕು ಅಂತ. ಓಕೆ, ಯು ಕ್ಯಾರಿ ಆನ್. ಏಕದಂತ ಇವತ್ತು ಸ್ಕೆಡ್ಯೂಲ್ ಏನು? ಓಂ ಅಪವಿತ್ರ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಭ್ಯಾಂತರಸ್ಸುಚೈ ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಸ್ಪದ ಆನಸ್ವನ್ಮನ್ನೂತಿಭಿಃ ಸೀದಸಾದನಂ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀಗುರವೇ ನಮಃ. ತಚ್ಚಂಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತೆ ದೈವೀ ಸ್ವಸ್ತಿರಸ್ತನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ. ಏನಿದೆಲ್ಲ? ಏನ್ ನಡೀತಿದೆ ಇಲ್ಲಿ? ಇಲ್ಲಿ ಕೇಳ್ತಿರೋದು ನಿಮ್ಮನೆ. ಇಷ್ಟಕ್ಕೂ ಯಾರನ್ನು ಕೇಳಿದ್ರಿ? ಏನ್ ಮಾಡ್ತಿದ್ದೀರಿ? ಇದನ್ನೆಲ್ಲ ನಿಮ್ಗೆ ಇಲ್ಲಿ ಮಾಡೋಕ್ ಹೇಳ್ದವ್ರು ಯಾರು? ನಾನೇ. ಏಕದಂತ, ಮನೆಗೆ ತುಂಬಾ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಿದ್ದಾರೆ ಅಂತ ನೆನ್ನೆನೆ ಹೇಳದ್ನಲ್ಲ, ಹೋಗಿದ್ದಾಗ ಈ ಟೈಮಲ್ಲಿ ಏನಿದೆಲ್ಲ? ನಿನ್ನೆ ಹೇಳಿದ ವಿಷಯ ಮರ್ತಿದ್ರು ಪರವಾಗಿಲ್ಲ ಏಕದಂತ, ಆದ್ರೆ ಹೇಳ್ದೇ ಇದ್ರು ನೆನ್ಪಿಟ್ಕೊಳ್ಬೇಕಾದ ವಿಷಯಗಳು ಕೆಲವೊಂದಿರುತ್ತೆ. ಅದನ್ನ ಯಾವತ್ತೂ ಮರೀಲೇಬಾರ್ದು. ಇವತ್ತು ಉಮಾ ವೈದಿಕ.
ಏನ್ರಿ ಈಗ ಬರ್ತಿದ್ದೀರಾ? ಓಹ್, ನಾನು ಕರ್ಕೊಂಡು ಹೋಗೋಕೆ ಬಂದ್ರಾ? ಈಗಷ್ಟೇ ಇನ್ಸ್ಪೆಕ್ಷನ್ ಮುಗೀತು. ನಾನು ಹಾಸ್ಪಿಟ್ಲಿಗೆ ಹೊರಡ್ತಾ ಇದ್ದೆ, ನೀವೇ ಬಂದ್ರಿ. ಬನ್ನಿ ಹೋಗೋಣ. ಏನಾಯ್ತು ರೀ? ಯಾಕೆ ಹೇಗಿದ್ದೀರಾ? ನೀನ್ ತಪ್ಪು ಮಾಡ್ದೆ ವಾಗ್ದೇವಿ. ಈ ಜನ್ಮದಲ್ಲೇ ತಿದ್ಕೊಳಕ್ ಆಗ್ದಿರೋ ಅಷ್ಟು ದೊಡ್ಡ ತಪ್ಪು ಮಾಡ್ದೆ. ಅಯ್ಯೋ, ನಾನೇನಂತ ತಪ್ಪು ಮಾಡ್ದಿರಿ? ನನ್ನ ಮೇಲೆ ಯಾಕೆ ಇಷ್ಟು ಕೋಪ ಮಾಡ್ಕೊಳ್ತಿದ್ದೀರಾ ನೀವು? ಸ್ಕೂಲಲ್ಲಿ ಇನ್ಸ್ಪೆಕ್ಷನ್ ಇದೆ, ಮುಗಿದ್ಮೇಲೆ ಬರ್ತೀನಿ ಅಂತ ಹೇಳಿದೆ ತಾನೆ? ಅದು ತಪ್ಪಾ? ಸರಿ, ಈಗ ಜಗಳ ಯಾಕೆ? ನಡೀರಿ ಹೋಗೋಣ. ಎಲ್ಲಿಗೆ? ಎಲ್ಲಿಗೆ ಹೋಗ್ತೀಯಾ? ಅಲ್ಲಿ ಮನುಷ್ಯರಿಲ್ಲ, ಈಗ ಶವ ಇರೋದಲ್ಲಿ. ಉಮಾ ಸತ್ತೇ ಹೋದ್ಲು. ಇಲ್ಲ, ನಾವೇ ಕೊಂದ್ಬಿಟ್ವಿ. ಅವ್ರ ಹತ್ರ ಇರೋದೆಲ್ಲ ಕೊಟ್ಟು ನಮ್ಗೆ ಸಹಾಯ ಮಾಡಿದ ಪಾಪಕ್ಕೆ ಅಪ್ಪ ಅವ್ರ ಮೇಲೆ ದ್ವೇಷಕಾರಿ, ಮನೆ ಹೊಲ ಎಲ್ಲ ಕಿತ್ಕೊಂಡು ಬೀದಿಗೆ ಬರೋ ಹಾಗೆ ಮಾಡಿದ್ರು. ಆಗ್ಲೂ ಅವರು ನಮ್ಮನ್ನ ಸಹಾಯ ಮಾಡಿ ಅನ್ಲಿಲ್ಲ. ಊರಲ್ಲಿ ಯಾರ ಸಹಾಯನೂ ಸಿಗದೆ ಹೆಂಡತಿ ಮಗಳ ಜೊತೆ ಗುಡಿಸ್ಲಲ್ಲಿ ಬದುಕ್ತಾ 3 ಹೊತ್ತು ಹೊಟ್ಟೆಗೆ ಆಹಾರ ಇಲ್ದಿದ್ರು ಕೂಡ ಅವ್ರು ನಮ್ಮ ಹತ್ರ ಸಹಾಯ ಕೇಳಕ್ ಬರ್ಲಿಲ್ಲ ವಾಗ್ದೇವಿ. ಕಟ್ಕೊಂಡ್ ಹೆಂಡತಿ ಸಾವು ಬದುಕಿನ ಮಧ್ಯೆ ಇದ್ದಾಗ ಸಹಾಯ ಕೇಳ್ದ. ಮಾಡೋಕಾಗ್ದೆ ಹೋಯ್ತು. ಸಾಯಿಸ್ಬಿಟ್ವಿ ವಾಗ್ದೇವಿ, ಸಾಯಿಸ್ಬಿಟ್ವಿ. ಉಮಾನ್ ಮಾತ್ರ ಅಲ್ಲ, ಉಮಾ ನಮ್ಮಲ್ಲಿ ಇಟ್ಕೊಂಡಿದ್ ನಂಬಿಕೆನ ಕೂಡ ಸಾಯಿಸ್ಬಿಟ್ವಿ. ಹೀಗಾಗತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ರೀ. ತುಂಬಾ ನೋವಾಗ್ತಿದೆ. ಹಾಸ್ಪಿಟ್ಲಲ್ಲಿ ಇರ್ತಾಳಲ್ಲ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಅಷ್ಟರಲ್ಲಿ ಇಂಥ ದುರಂತ ನಡೆದು ಹೋಯ್ತು ರೀ. ಆದ್ರೆ ಇದರಲ್ಲಿ ನನ್ನ ತಪ್ಪೇನಿದೆ ಹೇಳಿ? ನಾನು ಬರೋಕ್ಕಾಗ್ದಿರೋ ಪರಿಸ್ಥಿತಿಲಿದ್ದೆ. ಯಾವಾಗ ಇನ್ಸ್ಪೆಕ್ಷನ್ ಮುಗ್ದು ಹೋಗುತ್ತೋ ನಾನು ಎಷ್ಟು ಬೇಗ ಅಲ್ಲಿಗೆ ಹೋಗ್ತೀನೋ ಅಂತ ಯೋಚನೆ ಮಾಡ್ತಿದ್ದೆ. ಅಲ್ಲಿನ ಪರಿಸ್ಥಿತಿ ಅರ್ಥ ಮಾಡ್ಕೊಂಡೆ ತಾನೆ ನನ್ನ ಕೈಲಿದ್ದ ಬಳೆಗಳನ್ನ ನಿಮ್ಮ ಕೈಲಿ ಕೊಟ್ಟು ನಾನು ಕಳಿಸಿದ್ದು. ಅದಕ್ಕಿಂತ ನಾನು ಇನ್ನೇನು ಮಾಡಬೇಕಿತ್ತು? ಅದಕ್ಕೆ ರೀ, ಓದಿ 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 ಅಂತ ನಾನು ಹಣೆ ಚಚ್ಕೊಂಡು ಯಾಕೆ ಹೇಳ್ತಿದ್ದೆ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ಜಗದೀಶ್ಗೆ ಓದೋಕ್ಕೂ ಗೊತ್ತಿಲ್ಲದೆ ಡಾಕ್ಟರ್ ಹೇಳಿದ್ದನ್ನ ಅರ್ಥನೂ ಮಾಡ್ಕೊಳ್ದೆ ತಕ್ಷಣನೇ ರೆಸ್ಪಾಂಡ್ ಕೂಡ ಮಾಡೋಕ್ಕಾಗ್ಲಿಲ್ಲ. ಅದೇ ಓದಿದಿದ್ರೆ ಯಾರಿಗೋಸ್ಕರನೂ ಕಾಯ್ದೆ ಎಲ್ಲ ಅವರೇ ನೋಡ್ಕೊಳ್ತಿದ್ರಲ್ವಾ? ಉಮನ್ನ ಕಾಪಾಡ್ಕೋಬಹುದಿತ್ತಲ್ವಾ? ಇದೇ ಕಣ್ರಿ ಓದ್ಕಿರೋ ವ್ಯಾಲ್ಯೂ. ನಿಲ್ಲಿಸ್ತೀಯಾ? ನಿನ್ನ ಓದು 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 ದೊಡ್ಡೆ. ಆದ್ರೆ ಆ ಓದಿಗಿಂತ ಒಬ್ಬ ಮನುಷ್ಯನ ಪ್ರಾಣ ಕಾಪಾಡೋದು ಮುಖ್ಯ ಅನ್ನೋ ಬುದ್ಧಿ ಕೊಡ್ದಿರೋ ಆ ಓದು ಯಾಕೆ? ನಮ್ಮ ಓದು ಜ್ಞಾನ ನಮಗ್ ಸಹಾಯ ಮಾಡಿ ನಮ್ಮನ್ನ ಉದ್ಧಾರ ಮಾಡಿದ್ರೆ ಸಾಲದು, ನಮ್ಮ ಸುತ್ತಮುತ್ತ ಇರೋ 10 ಜನಕ್ಕೂ ಕೂಡ ಉಪಕಾರ ಆಗ್ಬೇಕು. ಇವತ್ ನಿನ್ ಓದು ಅವ್ರಿಗೆ ಉಪಯೋಗಕ್ಕೆ ಬರ್ಲಿಲ್ಲ, ಅರ್ಥ ಆಯ್ತಾ? ಆ ಓದಿಗೋಸ್ಕರ ನೀನ್ ಇಲ್ಲಿ ನಿಂತಿದ್ದಾಗ ಅಲ್ಲಿ ಒಬ್ಳು ತಾಯಿ ಪ್ರಾಣ ಹೊರಟೋಯ್ತು. ಕೇವಲ ನೀನ್ ಸಮಯಕ್ಕೆ ಬರ್ದೇ ಇದ್ದಿದ್ರಿಂದ ಉಮಾ ಸತ್ತೇ ಹೋದ್ಲು ವಾಗ್ದೇವಿ.